ಸ್ನೇಹಿತರೆ ನಮಸ್ಕಾರ, ನಾನು ರಾಜು ಬೇಂಬ್ಳಿಗೆ. ಏನು ಗೊತ್ತಾ, ನೀವು ಸೋಷಿಯಲ್ ಮೀಡಿಯಾದಲ್ಲಿ ಕಂಟೆಂಟ್ ಕ್ರಿಯೇಟ್ ಮಾಡ್ತೀರಾ ಮತ್ತು ನಿಮಗೆ ಫಾಲೋವರ್ಸ್ ಆಗಲಿ ಅಥವಾ ಲೈಕ್ಸು ಕಮೆಂಟ್ಸು ಬರ್ತಾಯಿಲ್ಲ ಅಂತ ನಿಮ್ಗೆ ಅನಿಸ್ತಾ ಇದ್ದರೆ ನಿಮ್ಮ ಹತ್ರ ಸ್ವಲ್ಪ ತಾಳ್ಮೆ ಬೇಕು. ಯಾಕಂದರೆ ಇದು ಅಷ್ಟು ಬೇಗ ವರ್ಕ್ ಆಗುವಂಥ ದುಡ್ಡು ಹಾಕಿಬಿಟ್ಟು ಬಿಸ್ನೆಸ್ ಮಾಡ್ದಂಗಲ್ಲ ಬೇಗ ಬರೋಕ್ಕೆ. ಸ್ವಲ್ಪ ನೀವು ಪೇಷನ್ಸ್ ಇರಬೇಕು, ಒಂದು ಸ್ವಲ್ಪ ಮಂತ್ ಆಗೋವರೆಗೂ. ಯಾಕಂದರೆ ನಿಮ್ಮ ಚಾನೆಲ್ ಮಾನಿಟೈಸ್ ಆಗೋವರೆಗೂ, ಫಾಲೋವರ್ಸ್ ಬರೋವರೆಗೂ, ನಿಮ್ಮ ಕಂಟೆಂಟ್ ಜನರಿಗೆ ಇಷ್ಟ ಆಗೋವರೆಗೂ. ಇಷ್ಟ ಆಯಿತು ಒಂದು ಸಲ ಅಂದರೆ, ರೀಚ್ ಹೋಗೋಕ್ಕೆ ಸ್ಟಾರ್ಟ್ ಆಯ್ತು ಅಂದರೆ, ಎಂಗೇಜ್ಮೆಂಟ್ ನಿಮ್ಮ ಹತ್ರ ಸೆಟ್ ಆಯಿತು ಅಂದರೆ ನಿಮ್ಮ ಕಂಟೆಂಟಿಗೆ ಡೈಲಿ ಹಾಕೋ ಪ್ರತಿ ವಿಡಿಯೋಸ್ಗೂ ಕೂಡ ವ್ಯೂಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೊಂದು ಎಕ್ಸಾಂಪಲ್ ಕೂಡ ಕೊಡ್ತೀನಿ. ಒಬ್ಬ ಹುಡುಗ ಡೈಲಿ ವೀಡಿಯೋಗಳು ಮಾಡಾಕ್ತಾನೆ. ಸುಮಾರು 200 300 400 500 1000 ಗಂಟೆ ಹೋಗುತ್ತೆ. ಆದರೆ ಆ ಒಂದು ವೀಡಿಯೋಗಳು ಓಡೋದೇ ಇಲ್ಲ, ಆತ ಫೇಮಸ್ ಆಗೋದೇ ಇಲ್ಲ. ಆದರೆ ಆ ಹುಡುಗನಿಗೆ ಹೆಂಗೆ ಅಂದರೆ ಸೋಷಿಯಲ್ ಮೀಡಿಯಾದಲ್ಲೇ ಬೆಳಿಬೇಕು ಅನ್ನೋಂಥ ಹುಚ್ಚು. ಹೆಂಗೆಂಗೋ ವೀಡಿಯೋಗಳು ಮಾಡಿ ಹಾಕದ ಜನರಿಗೆ ಅದು ಇಷ್ಟ ಆಗಿಲ್ಲ, ಅವನ ಕಂಟೆಂಟ್ ಓಡಲಿಲ್ಲ. ಅವನು ಅಂದ್ಕೊಂಡು ಬಿಡ್ತಾನೆ ಅಂದರೆ ಇನ್ನೇನು ನನ್ನಿಂದ ಏನು ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ಒಂದು ಬೇಜಾರಾಗ್ಬಿಟ್ಟು ಎಲ್ಲ ಜೊತೆ ಇದ್ದವರೆಲ್ಲ ಜಾಸ್ತಿ ಫಾಲೋವರ್ಸ್ ತೊಗೊಂಡ್ರು, ಇವನಿಗೆ ಮಾತ್ರ ಫಾಲೋವರ್ಸ್ ಬರಲಿಲ್ಲ. ಎಲ್ಲರೂ ಒಂಥರ ಆಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದಾಗ ಆತ ಏನು ಮಾಡ್ತಾನೆ, ಇನ್ನೇನು ಬೇಜಾರಾಗ್ಬಿಟ್ಟು ಸೂಸೈಡ್ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡ್ತಾನೆ. ಸೂಸೈಡ್ ಮಾಡಬೇಕಾದ್ರೆ ಇವಾಗ ಜನರಿಗೆ ಹೇಳಬೇಕಲ್ಲ ಅದನ್ನ. ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡಿ ಹಾಕ್ತಾನೆ. ಏನಂದ್ರೆ, ನಾನು ಇಷ್ಟೊಂದು ಕಂಟೆಂಟ್ ಕ್ರಿಯೇಟ್ ಮಾಡಿದ್ದೀನಿ, ಇಷ್ಟೊಂದು ವಿಡಿಯೋ ಮಾಡಿದ್ದೀನಿ, ಆದರೆ ನನ್ನ ಜನರಿಗೆ ಯಾರಿಗೂ ಇಷ್ಟ ಆಗ್ತಿಲ್ಲ. ಮತ್ತು ನಂದು ಇದೇ ಕೊನೆ ವಿಡಿಯೋ. ನಾನು ಇನ್ನೇನು ಈ ನದಿಗೆ ಹಾರ್ತಾ ಇದ್ದೀನಿ, ಸಾಯ್ತಾ ಇದ್ದೀನಿ, ನನ್ನಂತೂ ಇಲ್ಲಿ ಬೆಳೆಯೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ವಿಡಿಯೋ ಮಾಡಿ ನದಿವರೆಗೂ ಹೋಗ್ಬೇಕಂತ ಹೋಗ್ತಾನೆ. ಆದರೆ ಅವನು ಆ ಕೊನೆ ವಿಡಿಯೋ ಮಾಡಿ ಹೇಳ್ತಾನೆ ನೋಡಿ, ಆ ವಿಡಿಯೋ ವೈರಲ್ ಆಗುತ್ತೆ. ಅದೊಂದೇ ವಿಡಿಯೋ ಸಾಕು. ಆವಾಗ ಅವನ ಫ್ರೆಂಡ್ಸ್ ಕಾಲ್ ಮಾಡ್ತಾರೆ, ಏನೋ ಮಗ ನಿಂದು ವಿಡಿಯೋ ವೈರಲ್ ಆಗಿದೆ, ಎಂಥದ್ದೇನು ಮಾಡಿದೆ ಅಂದರೆ, ಇಲ್ಲ ಮಗ ಈ ಥರ ಆಗಿದೆ, ನಾನು ಸಾಯ್ಬೇಕು ಅಂದ್ಕೊಂಡಿದ್ದೀನಿ, ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ, ಅದಕ್ಕೋಸ್ಕರ ಲಾಸ್ಟ್ ವಿಡಿಯೋ ಮಾಡಿ ಹೋಗಿದ್ದೆ ಅಂದರೆ ಇನ್ನು ಆ ಥರ ಮಾಡೋಕ್ಕೆ ಹೋಗ್ಬೇಡ ಮಗ ಅಂತ ಹೇಳಿಬಿಟ್ಟು ಅವನ್ನ ಕರ್ಕೊಂಡು ಬರ್ತಾರೆ. ಹೀಗೆ ನಮಗೆ ಸೋಷಿಯಲ್ ಮೀಡಿಯಾದಲ್ಲಿ ವೀಡಿಯೋಸ್ ಮಾಡಬೇಕು ಅಂದರೆ ಮೊದಲು ಪೇಷನ್ಸ್ ಬೇಕು.